ಹಾವೇರಿ 20 ವರ್ಷಗಳಿಂದ ದೇವಿ ಗುಡಿ ನಿರ್ಮಾಣವಾಗಿಲ್ಲ. ಅಕ್ಕೂರಿನಲ್ಲಿ ಬೀದಿಯಲ್ಲೇ ಮಾತಂಗಮ್ಮ ದೇವಿಗೆ ಪೂಜೆ. ಗ್ರಾಮಸ್ಥರ ಆಕ್ರೋಶ. ದೇವಿ ಒಂದ್ 20 ವರ್ಷ ಆತ್ ನೋಡ್ರಿ ಗುಡಿ ಇದ್ದಿದ್ದು. ಹೌದ್ರಿ, ಯಾರ್ದಾದ್ ಮಾಡೋಲ್ರಿ ನಮ್ಮೂರಾಗ. ಕನಿಷ್ಠ ಒಂದು ಕನಿಷ್ಠ ಪಕ್ಷ ಒಂದು ಸೀಟರ ಹಾಕಿ ಕೊಡ್ತೇನೆ ಅಂತ ಹೇಳಿಲ್ರಿ. ಹಾವೇರಿ ಜಿಲ್ಲೆಯ ಅಕ್ಕೂರು ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ಶಿಥಿಲಗೊಂಡಿರುವ ಶ್ರೀ ಮಾತಂಗಮ್ಮ ದೇವಿಯ ದೇವಸ್ಥಾನವನ್ನು ಮರುನಿರ್ಮಾಣ ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅಕ್ಕೂರು ಗ್ರಾಮದ ಬಿ.ಆರ್. ಅಂಬೇಡ್ಕರ್ ನಗರದ ಯುವಕರು, ಹಿರಿಯರು ಹಾಗೂ ಭಕ್ತರು ದೇವಸ್ಥಾನ ನಿರ್ಮಾಣಕ್ಕಾಗಿ ಹಲವು ವರ್ಷಗಳಿಂದ ಪ್ರಯತ್ನ ನಡೆಸುತ್ತಿದ್ದಾರೆ. ಈ ಕುರಿತು ಸ್ಥಳೀಯ ಶಾಸಕರಾದ ರುದ್ರಪ್ಪ ಲಮಾಣಿ ಅವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ದೇವಸ್ಥಾನ ನಿರ್ಮಾಣಕ್ಕೆ ಇನ್ನೂ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈಗ ಪೂಜೆ ಗೀಜೆ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತೀರಿ ಅಕ್ಕ ತಾವು? ಈಗ ಗುಡಿ ಹಂಗೈತಿ ಹಿಂಗ ಮಾಡ್ತಾವ್ರಿ. ಒಳಗೆ ಏನ್ ದೇವಸ್ಥಾನ ಅದ ಏನಿಲ್ರಿ, ಅದೆಲ್ಲ ಹಾಳು ಬಿದ್ದಂಗ ಆಗೈತ್ರಿ. ಮತ್ತೆ ಬಿಡಾಕ್ ಬರಂಗಿಲ್ಲ ಅಂತ ಹೇಳಿ ಅದ್ರೊಳಗ ಅದ ಹಂಗೈತಿ ಅದನ್ನ ಕ್ಲೀನ್ ಮಾಡ್ಕೊಂಡ್ ಹಂಗ ಪೂಜೆ ಮಾಡಕತ್ತೇವ್ರಿ ನಾವು. ಈಗ ಮಳಿಗಿಳಿ ಬಂತಂದ್ರ ಪೂರಾ ಎಲ್ಲಾ ದೇವಿ ಎಲ್ಲಾ ನೀರಾಗ ಹಾಕ್ತಾವ. ಎಲ್ಲಾ ನೀರಾಗ ಹಾಕತ್ರಿ, ಕಲ್ಲು ಮಣ್ಣು ಎಲ್ಲಾ ಒಳಗ ಹಾಕತ್ರಿ. ಯಾರು ಏನ್ ಬಂದ್ರು ಏನು ದರ್ಕಾರ ಮಾಡಿಲ್ರಿ. ಮೆಂಬರ್ಗಳು ಏನ್ರಿ ಇಲೆಕ್ಷನ್ ಇದ್ದಾಗ ಅಷ್ಟ ಬರ್ತಾರ ನಮ್ಮಂತೆಲ್ಲ ಓಟ್ ಕೇಳಕ್ರಿ. ಅದಾದ್ಮೇಲೆ ಒಬ್ರು ಬರೋದಿಲ್ಲ, ಏನಾಗೈತಿ ಏನಿಲ್ಲ ಅಂತ ಏನು ಕೇಳಂಗಿನಿಲ್ರಿ. ನಮ್ಮನ್ನ ಹೊಳ್ಳಿ ನೋಡಂಗಿಲ್ರಿ. ಸುಮಾರು ಎಷ್ಟು ವರ್ಷಗಳಾತ್ರಿ ಈ ಗುಡಿ ಬಿದ್ದು? ಒಂದು 20 ವರ್ಷದ ಮೇಲೆ ಆತ್ರಿ ಬಿದ್ದು. ಹೌದು. ಇಲ್ಲಿ ಯಾವುದೇ ರೀತಿ ಗುಡಿ ಮಾಡಿಕೊಡ್ತಾನೆ ಅಂತಂದು ಈ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿ ಅಧ್ಯಕ್ಷರಲ್ಲಿ ಯಾರ ಬಂದು ನಿಮ್ಗೆ ಹೇಳಿದ್ರ? ಯಾರು ಬಂದಿಲ್ಲ. MLA ಹೋಗಿ ಮನವಿ ಕೊಟ್ಟು ಬಂದಿದ್ದೀವ್ರಿ ನಾವು 2-3 ಸಲ. ಅವ್ರು ನಮ್ಗೆ ರೆಸ್ಪಾನ್ಸ್ ಏನ್ ಮಾಡಿಲ್ರಿ. ಒಬ್ರು ಇಲ್ಲ, ಅನುದಾನ ಬಂದಿಂದ ಹಾಕ್ತೇವೆ ಅಂತ ಹೇಳಿದ್ರೆ ಆದ್ರೆ ಹಾಕಿಲ್ಲ. 3-4 ಸಲ ಹೋಗಿ ಬಂದೇವೆ. ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನವಿಲ್ಲದ ಕಾರಣ ಮಾತಂಗಮ್ಮ ದೇವಿಯ ಮೂರ್ತಿಯನ್ನು ಬೀದಿಯಲ್ಲೇ ಇರಿಸಿ ಪೂಜೆ ಸಲ್ಲಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇವಿಯ ಮೂರ್ತಿಯ ಸುತ್ತಮುತ್ತ ನಾಯಿಗಳು ಓಡಾಡುತ್ತಿರುವ ದೃಶ್ಯಗಳು ಕಂಡುಬರುತ್ತಿದ್ದು, ಇದು ಭಕ್ತರ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡುತ್ತಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನಹರಿಸಿ ದೇವಸ್ಥಾನ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಕ್ಕೂರು ಗ್ರಾಮದ ಜನರ ಬಹುದಿನಗಳ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಶ್ರೀ ಮಾತಂಗಮ್ಮ ದೇವಿಯ ದೇವಸ್ಥಾನ ನಿರ್ಮಿಸಿಕೊಡಬೇಕು ಎಂದು ನಮ್ಮ ಅಮೋದ್ ನ್ಯೂಸ್ ವಾಹಿನಿಯ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ವರದಿಗಾರರು ನಿಂಗಪ್ಪ ಮ್ಯಾಗೇರಿ. ಈ ತರ ಐತಿ ದೇವಿ ಗುಡಿ ನೋಡ್ರಿಪ್ಪ. ಒಂದು ಸೀಟರ ಸಹಿತ ಇಲ್ಲ. ಇದಕ್ಕ ಒಂದು ಸೀಟಿನ ವ್ಯವಸ್ಥೆ ಇಲ್ಲ. ಒಂದು ಯಾವುದೇ ರೀತಿ ಒಂದು ಆ ದೇವಿ ಮಳಿ ಗಿಳಿ ಬಂತಂದ್ರ ಈ ಒಳಗೆ ನೋಡ್ಬರ್ರಿ, ಒಳಗೆ ತೋರಿಸ್ತೇನೆ ನಿಮ್ಗೆ. ನೋಡ್ರಿ ಇಲ್ಲಿ ಈ ತರ ಐತಿ ಪೂರ ಈ ದೇವಿ ಗುಡಿ. ಒಂದು ಸುಮಾರು 20 ವರ್ಷದಿಂದ ಬರೀ ಇದೇ ತರನ ಐತಿ ದೇವಸ್ಥಾನ. ಯಾರು ಕೂಡ ಇದನ್ನ ಬಂದು ಇಲ್ಲಿ ಗಮನ ಹರಿಸಿಲ್ಲ. ಈ ಹಾವೇರಿ ಭಾಗ ಅತಿ ಹೆಚ್ಚು ದೇವಸ್ಥಾನಕ್ಕೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಈ ಒಂದು ಹಾವೇರಿ ಜಿಲ್ಲಾ ಈ ದೇವಿಗೆ ಯಾವುದು ಒದಗಿಸಿನೇ ಇಲ್ಲ. ಸರಿಸುಮಾರು 20 ವರ್ಷದಿಂದ ಯಾವುದೂ ಇಲ್ಲ. ನೋಡ್ರಿ, ಈಗ ಬಿಫೋರ್ ಇಲೆಕ್ಷನ್ ಪೂರ್ವದಲ್ಲಿ ಗ್ರಾಮ ಪಂಚಾಯತಿ ಇಲೆಕ್ಷನ್ ಸ್ಟಾರ್ಟ್ ಆಗಿದ ಹೊತ್ತಲ್ಲಿ ಬಂದು ನಾವು ಈ ಗುಡಿ ಕೆಲಸ ಮಾಡಿಸ್ತೇವಪ್ಪ ಅಂತ ಭರವಸೆ ನೀಡಿದ್ರು ಕೂಡ ಇಲ್ಲಿವರೆಗೂ ಈಗಾಗಲೇ ಮತ್ತೆ ಹೊಳ್ಳಿ ಮರು ಇಲೆಕ್ಷನ್ ಬಂತು. ಆದರೂ ಕೂಡ ಆ ದೇವಿ ಹೆಂಗಿದ್ದಾಳ ಅದೇ ರೀತಿ ಇದ್ದಾಳ. ಯಾರೂ ಬಂದು ದಾದ್ ಮಾಡಿಲ್ಲ. ಬರೀ ಆ ಗ್ರಾಮಸ್ಥರನ್ನ ವಿಚಾರಿಸೋಣ. ಆ ಗ್ರಾಮಸ್ಥರು ಏನು ಹೇಳ್ತಾರ ಅಂತಂದು ಕೇಳೋಣ ಬರ್ರಿ. ಇಲೆಕ್ಷನ್ ಮುಂದಿದ್ದಾಗ ಕಟ್ಟಿಸ್ತೇನೆ ಅಂತ ಹೇಳ್ತಿದ್ರೆ ಹೊಳ್ಳಿ ಇಲೆಕ್ಷನ್ ಮುಗಿದಿಂದಾಗಂತ ಯಾರು ಕಟ್ಟಿಸ್ತೇನೆ ಅಂತಂದು ಬಂದಿಲ್ಲ. ಇದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಯಾರು. ನಾವು MLA ಹೋಗಿ 2-3 ಸಲ ಮನವಿ ಕೊಟ್ಟು ಬಂದ್ವಿ. MLA ಅನುದಾನ ಇಲ್ಲ, ಅನುದಾನ ಇದ್ದಾಗ ಹಾಕ್ತಾನೆ ಅಂತಂದು 2-3 ಸಲ ಹೋದಾಗ ಏನು ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ. ಈಗ ಮತ್ತು ಗುಡಿ ಬಿದ್ದು 20 ವರ್ಷ ಆಯ್ತು. ಮತ್ತು ಅದ್ರದ್ದು ಏನಾರ ಒಂದು ಗುಡಿ ಹಾಕಿಸ್ಕೊಡ್ತಾರೆ, ಕೊಡೋಲ್ಲ. ಅದನ್ನಾರ ಒಂದು ಸ್ವಲ್ಪ ಹೇಳಿದಂದ್ರೆ ನಮಗೆಲ್ಲ ಕೇಳಿ ಸಾಕಾಗೈತಿ. ಹೆಚ್ಚಿನ ನೀರು ಬಂದವ್ರಿ ಅವು. ಕೆಂಪಿರ್ವಿ ಅಣ್ಣ, ಕೆಂಪಿರ್ ಬದಾವ ಅಣ್ಣ. ಕೆಂಪಿರ್ ಬಾರವ ಕೆಂಪರ್ ಬಿಡ್ತೇನೆ ನಾನು. ಕೆಂಪಿರ್ವಿ